ಇವಾಗ ನೀ ಏನೇ ಥಿಂಕ್ ಮಾಡಿದ್ರು, ನೀ ಏನೇ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ರು, ನೀವು ಮಾಡಿದ ಕೆಲಸಕ್ಕೆ ಇನ್ನೊಬ್ಬ ವ್ಯಕ್ತಿ ಮೇಲೆ ಆಧಾರ ಬಿದ್ದಿದ ಮೇಲೆ ಅದು ಬೇರೆನೇ ಇತ್ತು. ನೀನು ಬಂದಿದ್ದ ಕೆಲಸ ಬೇರೆ ಇರುತ್ತೆ, ಇನ್ನೊಬ್ಬರ ಮೇಲೆ ಆಸೆ ಇಟ್ಕೊಂಡು ನೀವು ವೇಟ್ ಮಾಡೋದು ಬೇರೆ ಇರುತ್ತೆ. ಯಾವುದೇ ಆಗಲಿ, ಇವಾಗ ಒಂದು ತಪ್ಪು ಮಾಡೋಕ್ಕೆ ಒಂದು ಆಲೋಚನೆ ಬರುತ್ತೆ ನೆಗೆಟಿವಿಟಿ. ಈಗ ನಿಮ್ಮ ಬಹಳ ಸಂಬಂಧಿಕರಾಗ್ಬೋದು, ಇಲ್ಲ ನಿಮ್ಮ ಲವರ್ ಆಗ್ಬೋದು, ಫ್ರೆಂಡ್ಶಿಪ್ನಲ್ಲಿ ಆಗ್ಬೋದು, ಎಲ್ಲೋ ಒಂದು ಬಹಳ ಸಂಬಂಧಿಕರಲ್ಲಿ ಅವರು ತಪ್ಪು ಮಾಡಬೇಕು ಅಂದಾಗ, ಅವ್ರ ಮೈಂಡಲ್ಲಿ ಒಂದು ತಪ್ಪು ಮಾಡಬೇಕು ಅಂತ ಆಲೋಚನೆ ಇದ್ದಾಗ ನೀನು ಎಷ್ಟು ಮಾಡಿದ್ರೂ ಕಂಟ್ರೋಲ್ ಆಗೋದು. ಅವ್ರು ಹೇಗಾದರೂ ಮಾಡುತ್ತಾರೆ. ಒಂದು ತಪ್ಪು ಮಾಡ್ಬೇಕಂತ ನಿನ್ನ ಮನಸ್ಸಿನಲ್ಲಿ ಒಂದು ಆಲೋಚನೆ ಇದ್ದಾಗ ಮಾತ್ರ ನೀನು ಎಷ್ಟು ಎಂಥ ಸ್ಟ್ರಿಕ್ ಮಾಡಿದ್ರು ಕೂಡ ಅವ್ರು ತಪ್ಪು ಮಾಡುತ್ತಾರೆ. ಅದೇ ಅವರು ಒಳ್ಳೇದಾಗಿರಬೇಕು, ಏನು ತಪ್ಪು ಮಾಡೋದು ನಿಜಾಯಿತವಾಗಿ ಇರಬೇಕು ಅಂದಾಗ ಅವ್ರು ಯಾರೇ ಬರಲಿ ಅವ್ರು ಚೇಂಜ್ ಆಗೋದು. ಅಂದ್ರೆ ಅವ್ರ ಮನುಷ್ಯನ ಮೇಲೆ ಡಿಪೆಂಡ್ ಇರುತ್ತೆ. ನೀನು ಹೇಳಿದ್ರೆ ನೀನು ಎಷ್ಟು ಇದು ಮಾಡಿದ್ರು ಚೇಂಜ್ ಆಗೋದಿಲ್ಲ. ನೀವು ಡೌಟ್ ಪಡೆಯೋದಾಗ ನೀವು ವ್ಯತ್ಯಾಸನೇ ಇಲ್ಲ. ಒಬ್ಬ ವ್ಯಕ್ತಿಗೆ ನೀನು ಭರೋಸೆ ಕೊಟ್ಟಿದ ಮೇಲೆ ನಿಮ್ಗೆ ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ನಿಮ್ಮ ತಾಯಿ ತಂದೆ ನಿಮಗೆ ಒಂದು ಜಾಬ್ ಇಸ್ಕೊಡ್ತಾರೆ, ಇಲ್ಲ ಕಾಲೇಜ್ ಕಳಿಸುತ್ತಾರೆ, ಇಲ್ಲ ಒಂದು ಮೊಬೈಲ್ ಇಸ್ಕೊಡ್ತಾರೆ. ಒಂದು ಮೊಬೈಲ್ನ ನೀವು ಯಾವ ಥರ ಯೂಸ್ ಮಾಡ್ಕೊತೀರಿ? ಅವರು ನಿನಗೆ ಒಳ್ಳೇದಕ್ಕನ್ನ ಇಸ್ಕೊಟ್ಟಿದ್ದಾರೆ.